ಹಾಯ್ ಫ್ರೆಂಡ್ಸ್, ಈ ಗಿಡ ಎಲ್ಲ ನೆಟ್ಟು ಒಂದು 5 ದಿನ ಆಗಿದೆ. ಅದರಲ್ಲಿ ಒಂದು ಗಿಡ ಮಾತ್ರ ಒಣಗೋಗಿದೆ. ಇದು ಏನಕ್ಕೆ ಅಂತ ಗೊತ್ತಿಲ್ಲ. ಇದು ಮೊದಲು ಪಿಂಚ್ ಮಾಡಿದೆ, ಅದು ನೋಡಿ ಈ ಥರ ಚಿಗುರು ಬಂದಿದೆ. ಮಿಕ್ಕಿದ ಗಿಡಗಳೆಲ್ಲ ಚೆನ್ನಾಗಿದೆ. ಹಾಗೆ ಜಾಜಿ ಮಲ್ಲಿಗೆ ಬಿಟ್ಟಿದೆ, ಎಷ್ಟೊಂದು ಹೂ ಬಿಟ್ಟಿದೆ ಇವತ್ತು ಗೊತ್ತಾ. ಖುಷಿ ಆಗ್ತಾಯಿದೆ ನನಗೆ. ಟೆರೆಸ್ಸಲ್ಲಿ ಇಷ್ಟೊಂದು ಹೂವು ಬಿಟ್ಟಿರೋದಕ್ಕೆ ಖುಷಿ. ರೆಡ್ ಸ್ಫಟಿಕ ಬಿಟ್ಟಿದೆ, ಇನ್ಮೇಲೆ ಸ್ಫಟಿಕ ಶುರು ಆಗಸ್ಟ್ ಬಂತಲ್ಲ, ಹಾಗಾಗಿ ಶುರು. ನೋಡಿ, ಇಷ್ಟು ಸ್ಫಟಿಕ ಹೂ ಸಿಕ್ಕಿದೆ. ಮತ್ತು ಇದು ಒಂದು ಫ್ಲವರ್ ಬಿಟ್ಟಿದೆ. ಹಾಗೆ ಡ್ರ್ಯಾಗನ್, ಇದು ಬಿದೋಗ್ಬಿಡತ್ತೆ ಅನಿಸುತ್ತೆ, ಹಣ್ಣಾಗಿಬಿಟ್ಟಿದೆ. ಹಾಗೆ ಇಲ್ಲೊಂದು ಮಗ್ ಬಿಟ್ಟಿದೆ, ನೋಡೋಣ ಯಾವಾಗ ಅರಳುತ್ತೆ ಅಂತ. ಮತ್ತು ಶಂಖ ಪುಷ್ಪ ಬಿಟ್ಟಿದೆ, ವೈಟ್ ಕಲರು. ಲ್ಯಾವೆಂಡರು ಹಾಕಿದ್ದೀನಿ ಇಲ್ಲಿ, ಲ್ಯಾವೆಂಡರು ಬಿಟ್ಟಿಲ್ಲ ಇವತ್ತು, ಒಂದು ಬಿಟ್ಟಿದೆ ನೋಡಿ. ಈ ಥರ ಸಿಂಗಲ್ ಪೆಟಲ್ಲಿದು. ಅದನ್ನು ಗಿಡ ಕಟ್ ಮಾಡಿದ್ದೀನಿ ಚಿಗಿರ್ಲಿ ಅಂತ ಹೇಳಿ. ಹಾಗೆ ಒಂದೆರಡು ಮಲ್ಲಿಗೆ ಹೂ ಇದೆ. ಮಲ್ಲಿಗೆ ಒಂದೆರಡು ಬಿಟ್ಟರೆ ಸಾಕು ನನಗೆ, ಅಷ್ಟು ಖುಷಿ ಆಗ್ತಿರುತ್ತೆ. ಇದು ರೋಸ್ ಗಿಡ ಎಲ್ಲ ಚಿಗುರಿದೆ. ಥರ ಹೊಸ ಗಿಡಗಳಾದಂಗೆ ಆಗ್ಬಿಟ್ಟಿದೆ ಎಲ್ಲ. ನೋಡಿ, ಇಲ್ಲೊಂದೆರಡು ರೋಸ್ ಬಿಟ್ಟಿದೆ. ಇಲ್ಲೊಂದೆರಡು ರೋಸ್ ಬಿಟ್ಟಿದೆ. ಹಾಗೆ ಇನ್ನೊಂದು ಥರ ಬಿಟ್ಟಿದೆ, ನೋಡಿ ತೋರಿಸ್ತೀನಿ ನಾನು, ಎಷ್ಟು ಚೆನ್ನಾಗಿದೆ ಅಂದರೆ. ಇದು ರೋಸ್ ನೋಡಿ, ನಿಮ್ಮೆಲ್ಲರಿಗೂ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಒಂದು 3 ಮಗ್ ಬಿಟ್ಟಿದೆ. ಇದೊಂದು ಪುಟಾಣಿ ಗಿಡ ಇತ್ತು, ಎರಡು ಎಲೆ ಇತ್ತು ಗಿಡ. ಇದನ್ನು ತೊಗೊಂಡು ಬಂದು ಹಾಕಿದ್ದೆ. ಇದು ತುಂಬಾ ಚೆನ್ನಾಗಿ ಬಿಟ್ಟಿದೆ. ಹಾಗೆ ದಾಸವಾಳ ಎಲ್ಲ ಈಗ ಅರಳ್ತಾ ಇದೆ. ನಿನ್ನೆ ಬಿಟ್ಟು ಎಲ್ಲ ಒಣಗೋಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಜುಮ್ಕಿ ಥರ ಅರಳಿದೆ. ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಅರಳಿದೆ, ಎಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ದಾಸವಾಳ ಹಾರ್ವೆಸ್ಟ್ ಮಾಡಲೇಬೇಕು, ಇಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ. ಬೇರೆ ಹೂವು ಆದರೆ ಸ್ವಲ್ಪ ರೋಸು ಅದು ಇವತ್ತಿಗಿರಲಿ ನಾಳೆಗಿರಲಿ ಅಂತ ಬಿಡ್ಬೋದು. ದಾಸವಾಳ ಹಾಗಲ್ಲ. ಇದು ನೋಡಿ, ಈ ಗಿಡ ಅಂತೂ ಫುಲ್ಲು ಮೇಲೋಗಿ ಹಪ್ಕೊಂಡು ಕೂತಿದೆ. ಇಲ್ಲೊಂದಿದೆ. ಇದು ನಿನ್ನೆ ಬಿಟ್ಟು ಒಣಗೋಗಿದೆ ಲ್ಯಾವೆಂಡರು. ಇದು ಇವತ್ತರಳಿದೆ. ನೆಕ್ಸ್ಟು ಇದು ನೋಡಿ, ಇದು ಇವತ್ತಿಂದು ತೋರಿಸ್ತೇನೆ. ಇವೆಲ್ಲ ನಿನ್ನೆದು. 1 2 3 ಬಿಟ್ಟಿದೆ ನೋಡಿ. ಅದನ್ನು ಅದ್ರ ಗಿಡದ ಕೆಳಗೆ ಹಾಕೋಣ, ಗೊಬ್ಬರ ಆಗುತ್ತೆ. ಆಮೇಲೆ ಇಲ್ಲಿ ಬಂದರೆ ವೈಟ್, ಇದಿನ್ನೂ ಅಗ್ಲವಾಗಿ ಅರಳಬೇಕು, ಅರಳಿಲ್ಲ. ಈ ಥರ ಅರಳಿದೆ, ಕಿತ್ಕೊಂಡು ಹೋಗಿಟ್ರೆ ಅರಳುತ್ತೆ, ತೊಂದರೆ ಇಲ್ಲ ಇದು. ಹಾಗಾಗಿ ಇಷ್ಟು ಸಿಕ್ಕಿದೆ ಟೆರೆಷಲ್ಲಿ. ನಾನು ಈ ಗಿಡ ಹೇಳಿದ್ನಲ್ಲ, ಸುಮಾರು ಮಗ್ಗು ಬಿಟ್ಟಿದೆ. ಇದು ಮಗ್ಗು ಏನು ದಪ್ಪ ಆಗ್ತಾಯಿದೆ ನೋಡೋಣ, ಅದು ಯಾವ ಕಲರ್ ಆಗುತ್ತೆ ಅಂತ ಗೊತ್ತಿಲ್ಲ.
ಮೋಸ್ಟ್ಲಿ ನಾನು ಆರೆಂಜ್ ಹಾಕಿದ್ನಲ್ಲ ಆ ಕಲರ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆರೆಂಜು ಪಿಂಕು ಒಂದು 2-3 ಕಲರ್ ಹಾಕಿದ್ದೆ, ಅದರಲ್ಲಿ ಯಾವ ಕಲರ್ ಅಂತ ಗೊತ್ತಾಗ್ತಿಲ್ಲ, ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಪಿಂಕು ಇದೆ ನನ್ನ ಹತ್ರ. ತುಂಬ ಚೆನ್ನಾಗಿ ಬಿಟ್ಟಿದೆ ಮಾತ್ರ. ಎಲ್ಲ ಕಪ್ಪು ರೋಗ ಬಂದಿದೆ ನೋಡಿ ಈ ಥರ. ಇದಕ್ಕೆಲ್ಲ ನಾನು DDT ಒಂದು ಹಾಕಿದ್ರೆ ಸಾಕು. DDT ಪೌಡರ್ ಬರುತ್ತಲ್ಲ, ಆ ಪೌಡರ್ ಹಾಕಿದ್ರೆ ಹೋಗುತ್ತೆ, ಅದು ಏನು ತೊಂದರೆ ಇಲ್ಲ. ಹಾಗೆ ಇವೆಲ್ಲ ಇದಕ್ಕೆ ಧನಿಯಾ ಹಾಕಿದ್ನಲ್ಲ ಅದಾಗೇ ಇದೆ. ಮೆಂತ್ಯ ಸ್ವಲ್ಪ ಫಾಸ್ಟಲ್ಲಿ ಬರುತ್ತೆ ಅಂದೆ, ಮೆಂತ್ಯ ಸ್ವಲ್ಪ ಬಂದಿದೆ, ಪಾಲಕ್ಕಿದೆ. ಟೆರೆಸ್ ಮೇಲೆ ಸಿಕ್ಕಂಥ ಹೂ ಇಷ್ಟ ಆಗಿದೆ ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.